ಹಾಯ್ ಫ್ರೆಂಡ್ಸ್, ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಒಬ್ಬ ತಂದೆ ಇನ್ನೇನು ಸಾಯುವ ಕ್ಷಣಗಳಲ್ಲಿ ತನ್ನ ಮಗನನ್ನು ಕರೆದು, ನಾನು ಇದುವರೆಗೂ ನಿನಗೇನು ಮಾಡಿಲ್ಲ ತಗೋ ಎಂದು ತನ್ನ ಕೈಯಲ್ಲಿ ಕಟ್ಕೊಂಡಿದ್ದ ವಾಚನ್ನು ಬಿಚ್ಚಿಕೊಡ್ತಾರೆ. ಆಗ ಆತ, ಇದು ಹೋಗಿ ನೀನು ಎಷ್ಟು ಬೆಳೆ ಬಾರತ್ತೆ ಅಂತ ನೋಡು ಅಂತ ಅವನು ಅದನ್ನು ತೆಗೆದುಕೊಂಡು ಹೋಗಿ ಒಂದು ವಾಚ್ ಅಂಗಡಿಯಲ್ಲಿ ಕೊಡ್ತಾನೆ. ಆ ವಾಚ್ ಅಂಗಡಿಯವನು ನೋಡಿಬಿಟ್ಟು, ಇದೆಲ್ಲ ಚೂರು ಸ್ಕ್ರ್ಯಾಚಸ್ ಆಗಿದೆ, ಸೊ ಇದು ಬೆಲೆ ಬಂದು ಒಂದು 30 ರೂಪಾಯಿ ಹೋಗುತ್ತೆ ಅಂತ ಅಂತಾರೆ. ಸರಿ ಅಂತ ಬಂದು ತಂದೆ ಹತ್ರ ಹೇಳಿದಾಗ, ಅಡವಿಟ್ಟು ನೋಡು ಅಂತಾರೆ. ಸರಿ ಅಂತ ಮತ್ತೆ ಹೋಗಿ ಅಡವಿಡೋ ಅಂಗಡಿಗೆ ತೆಗೆದುಕೊಂಡು ಹೋಗಿ ತೋರಿಸ್ತಾನೆ. ಆತ ಒಂದು 15 ರೂಪಾಯಿ ಹೋಗುತ್ತೆಪ್ಪ ಅಂತ ಹೇಳ್ತಾರೆ. ಮತ್ತೆ ಬರ್ತಾನೆ. ಮತ್ತೆ ಬಂದಾಗ ತಂದೆ ಹೇಳ್ತಾನೆ, ಇಲ್ಲೆಲ್ಲಾದರೂ ಪಕ್ಕದಲ್ಲಿ ಮ್ಯೂಸಿಯಂ ಇದ್ದರೆ ಹೋಗಿ ಕೇಳು ಅಂತ. ಆಗ ಆತ ಹೋಗಿ ಅಲ್ಲಿ ಕೊಡ್ತಾನೆ. ಅವನು ಚೆಕ್ ಮಾಡಿ ಹೇಳ್ತಾನೆ, ಇದೊಂದು ಸುಮಾರು 30 ಲಕ್ಷಕ್ಕೆ ಹೋಗುತ್ತೆ, 200 ವರ್ಷದ ಹಿಂದೆ ವಾಚ್ ಇದು ಅಂತ ಹೇಳ್ತಾನೆ. ಆಗ ಬಂದು ಹೇಳಿದಾಗ ಆ ತಂದೆ ಹೇಳ್ತಾನೆ, ಇದನ್ನು ನಾನು ನಿನಗೆ ಮಾರಲಿಕ್ಕೆ ಕೊಡಲಿಲ್ಲ, ಆದರೆ ಇದು ಎಲ್ಲಿ ಹೋಗಿ ಸೇರಿದರೆ ಅದರದ್ದು ವ್ಯಾಲ್ಯೂ ಗೊತ್ತಾಗುತ್ತೋ ಹಾಗೆಯೇ ನೀನು ಎಲ್ಲಿ ಯಾವ ದಾರಿಯಲ್ಲಿ ಹೋದರೆ ನಿನ್ನ ಸಕ್ಸಸ್ ದಾರಿಗೆ ಹೋಗ್ತೀಯೋ ಆ ದಾರಿಯಲ್ಲಿ ಹೋದರೆ ಮಾತ್ರ ನೀನು ಅದನ್ನು ಸಾಧಿಸಲು ಸಾಧ್ಯ ಮಗನೇ ಎಂದು ಹೇಳುತ್ತಾರೆ.